ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಯಾವಾಗಲೂ ಅಲ್ಲಿ ಟೌನ್ನಲ್ಲಿ ಸಿಗೋ ಅಂಗಡಿಗಳಲ್ಲಿ ಬಟ್ಟೆಗಳನ್ನು ನೋಡಿಕೊಂಡೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಕೂತಿದ್ದೆ. ಆಗ ಅಲ್ಲಿಯ ಡ್ರೆಸ್ ಎಲ್ಲ ನೋಡಿ ಮತ್ತೆ ಹೋಗ್ತಿದ್ದೆ. ಅಲ್ಲಿ ಎಲ್ಲ ಡ್ರೆಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿರ್ತಿತ್ತು. ಮತ್ತು ಕಾಲೇಜ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅದೇ ರೀತಿ ಮಾಡ್ತಾ ಇದ್ದೆ. ನಾನು ಮನೆಗೆ ಹೋದಾಗ ಅಲ್ಲಿ ಅಮ್ಮ ಅಪ್ಪನ ತಂಗಿ ಮನೆಗೆ ಹೋಗಿದ್ರು. ಅಲ್ಲಿಂದ ಬಟ್ಟೆ ತಂದಿದ್ರು. ಮತ್ತು ನನ್ನ ಹತ್ರ ಹೇಳ್ತಾ ಇದ್ರು, ನಿನಗೆ ಬಟ್ಟೆ ತಂದಿದ್ದೀನಿ ನೋಡು, ಅವಳ ಮಗಳು ಎರಡೇ ಸಲ ಹಾಕಿದ್ದಂತೆ, ನೋಡು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಅವ್ರು ಯಾವಾಗಲೂ ಹಳೆ ಬಟ್ಟೆನೇ ಕೊಡೋದು ಅಂತ ಅಲ್ವಾ, ಇದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳಿದೆ. ಮತ್ತು ನಾನು ಊಟ ಮಾಡೋಕ್ಕೆ ಹೋದೆ. ಆಗ ಅಮ್ಮ, ಜಾಸ್ತಿ ತಿನ್ನಬೇಡ, ಇನ್ನು ರಾತ್ರಿಗೂ ಅದೇ ಅನ್ನ ಇರೋದು, ಎಲ್ಲರಿಗೂ ಸಾಕಾಗಲ್ಲ ಅಂತ ಯಾವತ್ತಿನ ಡೈಲಾಗ್ ಹೇಳ್ತಾ ಇದ್ರು. ಅಷ್ಟರಲ್ಲಿ ನನ್ನ ತಂಗಿಯರು ಬಂದು, ಅಮ್ಮ 1 ರೂಪಾಯಿ ಕೊಡಮ್ಮ ಚಾಕ್ಲೇಟ್ ತಿನ್ನೋಕ್ಕೆ ಅಂತ ಹೇಳ್ತಾ ಇದ್ರು. ಆಗ ಅಮ್ಮ, ಅಯ್ಯೋ ನನ್ನ ಹತ್ರ ಎಲ್ಲಿದೆ ದುಡ್ಡು, ಕೆಲಸ ಮಾಡೋದು ನಿಮ್ಮ ಅಪ್ಪ ಮಾತ್ರ, ಅದರಲ್ಲಿ ಎಲ್ಲ ನಡೆಸಬೇಕು. ಏನಾಗಿತ್ತು, ನಿಮ್ಮದ್ರಲ್ಲಿ ಯಾವುದಾದ್ರೂ ಒಂದು ಗಂಡಾಗಿದ್ದರೆ ನಮಗೂ ಮುಂದಿನ ದಿನ ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದಾಗಿತ್ತು ಅಂತ. ಹೇಗೆ ಅಂದರೆ ನಾವೇ ದೇವರಲ್ಲಿ ಹೆಣ್ಣಾಗಿ ಹುಟ್ಟೋಕೆ ಕೇಳ್ಕೊಬಂದ ಹಾಗೆ ಹೇಳ್ತಾ ಇದ್ರು. ನಾವು ಏನು ಹೇಳ್ತಾ ಇರಲಿಲ್ಲ. ನಾನು ಬೆಳಗ್ಗೆ ಒಂದಾಗಿ 3 ಜನ ಸ್ಕೂಲ್ಗೆ ಹೋಗ್ತಿದ್ವಿ. ಮತ್ತು ಅಲ್ಲೇ ನನ್ನ ತಂಗಿ ಸ್ಕೂಲ್ ಸಿಗುತ್ತೆ, ಅವರು ಅಲ್ಲಿಗೆ ಹೋಗ್ತಾರೆ. ನಾನು ಟೌನ್ಗೆ ಹೋಗಿ ಬಸ್ಸು ಹತ್ತಿ ಮತ್ತೆ ಕಾಲೇಜ್ಗೆ ಹೋಗಬೇಕು. ಹಾಗೆ ಹೋಗಬೇಕಾದ್ರೆ ಅಲ್ಲಿ ಇರುವ ಅಂಗಡಿಗಳಲ್ಲಿ ಒಡವೆ ಬಳೆಗಳು ಮತ್ತು ಡ್ರೆಸ್ಗಳನ್ನು ನೋಡಿಕೊಂಡು ಮತ್ತೆ ಹೋಗ್ತಿದ್ದೆ. ಬರುವಾಗ ಹಾಗೆ ಮಾಡ್ತಾಯಿದ್ದೆ. ಅಲ್ಲಿಯ ಎಲ್ಲ ಡ್ರೆಸ್ ನೋಡಲು ತುಂಬ ಚೆನ್ನಾಗಿರ್ತಿತ್ತು. ನಾನು ಅನ್ಕೋತಿದ್ದೆ, ತೆಗೆಯಲಂತೂ ಆಗಲ್ಲ, ನೋಡಿಕೊಂಡು ಆದರೂ ಇರೋಣ ಅಂತ. ಹಾಗೆ ಕಾಲೇಜ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು. ಅಲ್ಲಿ ಮುಂದೆ ಒಂದು ಒಳ್ಳೆ ಡ್ರೆಸ್ ಹಾಕಿದ್ರು. ಅದನ್ನು ನೋಡ್ಕೊಂಡು ಅಲ್ಲೇ ನಿಂತುಬಿಟ್ಟಿದ್ದೆ. ಅಲ್ಲಿಯ ಹುಡುಗ ಬಂದು, ಏನು ಬೇಕು, ಈ ಡ್ರೆಸ್ ಬೇಕಾ, ಬನ್ನಿ ಒಳಗಡೆ ಅಂತ ಕರೆದ. ಅದಕ್ಕೆ ನಾನು, ಇಲ್ಲ ಬೇಡ ಬೇಡ ಅಂತ ಹೇಳಿದೆ. ಅದಕ್ಕೆ ಅವನು, ತೆಕೊಳ್ಳಿ, ಅಷ್ಟು ರೇಟ್ ಏನಿಲ್ಲ, ತೆಕೊಳ್ಳಿ ಅಂತ ಹೇಳ್ದ. ಅದಕ್ಕೆ ನಾನು, ಈ ಡ್ರೆಸ್ನ ಬೆಲೆ ಎಷ್ಟು ಅಂತ ಕೇಳಿದೆ. ಅದಕ್ಕೆ ಅವನು, ಕಮ್ಮಿನೇ, 5,000 ಅಂತ ಹೇಳ್ದ. ಅದಕ್ಕೆ ನಾನು ಸ್ವಲ್ಪ ನಗಾಡ್ತಾ, ಇಲ್ಲ ಅಷ್ಟು ಹಣ ಇಲ್ಲ ಅಂತ ಹೇಳಿದೆ. ಆಗ, ಇಲ್ಲ ಅಂದರೆ ಬಿಡಿ, ಒಳಗಡೆ ಬನ್ನಿ, ಇನ್ನೂ ಕಮ್ಮಿಗಿರೋ ಡ್ರೆಸ್ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ಬೇಡ ಬೇಡ ಅಂದರೂ ಒತ್ತಾಯ ಮಾಡಿ ಕರ್ಕೊಂಡು ಹೋದರು. ನಾನು ದುಡ್ಡು ಇಲ್ಲ ಅಂದರೆ ಏನು ನೋಡೋದ್ರಲ್ಲಿ ಏನಿದೆ, ಇಷ್ಟೇ ಇಲ್ಲ ಅಂತ ಬಂದರೆ ಆಯಿತು ಅಂತ ಅಂದ್ಕೊಂಡೆ. ಮತ್ತೆ ಒಳಗಡೆ ಹೋದೆ. ಅಲ್ಲಿ ಹೊರಗಡೆ ಇರೋ ಡ್ರೆಸ್ಗಿಂತ ಇನ್ನೂ ಚೆನ್ನಾಗಿತ್ತು ಡ್ರೆಸ್ಗಳು. ನಾನು ಅಲ್ಲಿ ಕೂತ್ಕೊಂಡೆ. ನನಗೆ ಹೊರಗಡೆ ತುಂಬ ಸೆಕೆಯಿಂದ ಬೆವರು ಹೋಗ್ತಾ ಇತ್ತು. ಮತ್ತು ಒಳಗಡೆ ಹೋದ ತಕ್ಷಣ AC ಗಾಳಿಯಿಂದ ತಣ್ಣಗೆ ಆಯಿತು. ಮತ್ತು ಕುಡಿಯಲು ಜ್ಯೂಸ್ ಕೊಟ್ಟ, ನಾನು ಈಸ್ಕೊಂಡು ಕುಡಿದೆ. ಮತ್ತು ಅಲ್ಲಿ ಒಳ್ಳೆ ಡ್ರೆಸ್ ತೋರಿಸ್ತಿದ್ದ. ನಾನು ನೋಡ್ಕೊಂಡಿದ್ದೆ. ಒಂದು ಡ್ರೆಸ್ ಕೊಟ್ಟು, ಇದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಈ ಡ್ರೆಸ್ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳ್ದ. ಆ ಡ್ರೆಸ್ ತೆಗೆದು ನನ್ನ ತಲೆ ಮೇಲೆ ಹಾಕಿದ್ರು. ನಾನು ಅವರನ್ನು ನೋಡಿದೆ. ಆಗ ಅವರು, ನೋಡಿ ಕನ್ನಡಿಯಲ್ಲಿ ಅಂತ ಹೇಳಿದಾಗ ನಾನು ನೋಡಿದೆ. ಆಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಮತ್ತು ಆ ಡ್ರೆಸ್ ಕೊಟ್ಟರು, ಹೋಗಿ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ, ಚೇಂಜ್ ಮಾಡಿ ನೋಡಿ ಅಂತ. ನಾನು ಅಂದ್ಕೊಂಡೆ, ಹಾಕ್ಕೊಂಡು ನೋಡಿಬಿಡೋಣ, ಇನ್ನೂ ಈ ಡ್ರೆಸ್ ತೆಗೆಯೋ ಭಾಗ್ಯ ಅಂತೂ ಇಲ್ಲ, ಒಂದು ಸಲನಾದರೂ ಹಾಕಿ ನೋಡೋಣ ಅಂತ ಅಂದ್ಕೊಂಡೆ. ಮತ್ತು ಅಲ್ಲಿ ಹೋಗಿ ಹಾಕ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೇ ತೆಗೆದು, ಇದು ತುಂಬ ಟೈಟ್ ಮತ್ತು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕೊಟ್ಟುಬಿಟ್ಟೆ. ಅವರು ಈಸ್ಕೊಂಡ್ರು. ಮತ್ತು ಏನು ಹೇಳಲಿಲ್ಲ. ನಾನು ಅಲ್ಲಿಂದ ಹೊರಟೋದೆ. ಮತ್ತು ನಾನು ನನ್ನ ಪಾಡಿಗೆ ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಾಯಿದ್ದೆ. ಒಂದು ದಿನ ಅಮ್ಮ, ಇದಾ ನಿನಗೆ ಚಿಕ್ಕಮ್ಮ ಡ್ರೆಸ್ ಕೊಟ್ಟಿದ್ದಾರೆ ನೋಡು ಅಂತ ಹೇಳಿದ್ರು. ಆಗ ಏನು, ಅದೇ ಥರ ಹಳೆ ಬಟ್ಟೆನಾ ಅಂತ ಅಂದ್ಕೊಂಡೆ. ಮತ್ತು ನೋಡಿ, ಆಗ ಹೊಸ ಬಟ್ಟೆ ಇತ್ತು. ನಾನು ಕೇಳಿದೆ, ಏನಮ್ಮ ಹೊಸ ಬಟ್ಟೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅಮ್ಮ ಹ್ಞೂ ಅಂತ ಹೇಳಿ ಸ್ವೀಟ್ ತಂದು ಕೊಟ್ಟರು. ಆಗ ಇದು ಎಲ್ಲಿಂದ ಅಂತ ಕೇಳಿದೆ. ಅದಕ್ಕೆ ಅಮ್ಮ, ಅಲ್ಲಿಂದಾನೆ ಅಂತ ಹೇಳಿದ್ರು. ಏನು ಅಲ್ಲಿ ಫಂಕ್ಷನ್ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ, ಅವಳ ಮಗನಿಗೆ ಮದುವೆ ಸೆಟ್ ಆಗಿದೆ ಅಂತ. ನಾನು ಕೇಳಿದೆ, ಯಾರಿಗೆಮ್ಮ, ಅವರಿಗೆ ಒಬ್ಬ ಮಗನೇ ಇರೋದು, ಮದುವೆಯಾಗಿ ಒಂದು ಮಗು ಇದೆ, ಮತ್ತು ಯಾರಿಗೆ ಅಂತ ಕೇಳಿದೆ. ಅದಕ್ಕೆ ಅವನಿಗೇನೆ, ಅವನ ಹೆಂಡತಿ ತುಂಬ ಕೊಬ್ಬು ಮತ್ತು ಬಾಯಿ ತೋರಿಸ್ತಾಳೆ ಅಂತ ಅವಳನ್ನು ಮನೆಯಿಂದ ಆಚೆ ಕಳಿಸಿ ಮತ್ತು ಅವಳಿಗೆ ಡ್ರೈವರ್ಸ್ ಕೊಟ್ಟಾಯಿತು ಅಂತ ಹೇಳಿದರು. ಅವರಿಗೆ ಹೆಣ್ಣು ಎಲ್ಲಿಂದ ಸಿಕ್ಕಿದ್ರು ಅಂತ ಕೇಳಿದೆ. ಅದಕ್ಕೆ ನೀನೇ ಹೆಣ್ಣು, ನನ್ನ ಹತ್ರ ನಿನ್ನ ಕೈನ ಕೇಳಿದ್ದಾರೆ, ಮತ್ತು ಹೇಳಿದ್ರು ನಮಗೆ ಗೊತ್ತಿರೋ ಹುಡುಗಿನ ತೆಗೆದ್ರೆ ಒಳ್ಳೇದಲ್ವಾ ಅಂತ ಹೇಳಿದರು. ನಾನು ಒಪ್ಕೊಂಡೆ. ಹಾಗೆ ಈ ಡ್ರೆಸ್ ಕೊಟ್ಟಿರೋದು ಅಂತ ಹೇಳಿದರು. ಅದಕ್ಕೆ ನಾನು, ಏನು ಹೇಳ್ತಾ ಇದ್ದೀಯಮ್ಮ, ನಾನು ಇನ್ನೂ ಕಾಲೇಜ್ ಓದ್ತಾ ಇದ್ದೀನಿ, ನನ್ನನ್ನು ಕೊಟ್ಟು ಅಲ್ಲಿಗೆ ಮದುವೆ ಮಾಡಿಸ್ತಾ ಇದೆಯಲ್ಲ ಅಂತ. ಅದಕ್ಕೆ ಅಮ್ಮ, ಏನೂ ಇಲ್ಲ, ದೊಡ್ಡ ಮನೆ ಮತ್ತು ಗೊತ್ತಿರೋರೆ, ಹಾಗೆ ಅಪ್ಪನ ತಂಗಿ ಕೂಡ, ಇನ್ನು ಇದಲ್ಲದೆ ಬೇರೆ ಯಾರು ಕೇಳ್ತಾರೆ, ಇಲ್ಲಿ ಸುಮ್ಮನೆ ಒಪ್ಕೊ, ಮತ್ತು ನಿನ್ನ ಕಾಲೇಜ್ ಏನೋ ಮುಗಿಯುತ್ತೆ, ಇನ್ನು ಮದುವೆನೇ ಅಂತ ಹೇಳಿ ಹೋದರು. ನನಗೆ ತುಂಬ ಬೇಜಾರಾಯಿತು. ಮತ್ತು ಏನು ಮಾಡೋದು ಅಂತ ಸುಮ್ಮನೆ ಇದ್ದೆ.
ಒಂದು ದಿನ ನಾನು ಕಾಲೇಜ್ ಬಿಟ್ಟು ಮನೆಗೆ ಬಂದಾಗ ಅಲ್ಲಿ ಅಪ್ಪ ಅಮ್ಮ ಮತ್ತು ಚಿಕ್ಕಮ್ಮ ಮತ್ತು ಅವ್ರ ಮಗ ಇದ್ದರು ಮತ್ತು ಎಲ್ಲರೂ ಕೋಪದಿಂದ ಇದ್ದರು. ಮತ್ತು ಅಮ್ಮ ಅಳ್ತಾ ಇದ್ದರು. ನಾನು ಇದೇನಾಯಿತು ಅಂತ ಅಂದ್ಕೊಂಡೆ ಮತ್ತು ಹೋದೆ. ಆಗ ಅಮ್ಮ ಬಂದು ನನ್ನ ಕೆನ್ನೆಗೆ ಹೊಡೆದ್ರು. ಮತ್ತು ಇದೇನೇ ಗನಂದಾರಿಯ ಕೆಲಸ ಮಾಡಿರೋದು, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲೇ ಅಂತ ಹೇಳಿ ಅಳ್ತಾಯಿದ್ರು. ನಾನೇನು ಮಾಡಿದೆ ಅಮ್ಮ ಅಂತ ಕೇಳಿದೆ. ಆಗ ಚಿಕ್ಕಮ್ಮನ ಮಗ ನೀನೇನು ಮಾಡಿದೆ ಅಂತಾನ, ಇಲ್ಲಿ ನೋಡು ನೀನು ಡ್ರೆಸ್ ಚೇಂಜ್ ಮಾಡೋ ವಿಡಿಯೋ ನೋಡು, ನೀನು ಎಲ್ಲಿಗೆ ಹೋಗಿದ್ದೆ ಡ್ರೆಸ್ ಚೇಂಜ್ ಮಾಡೋಕ್ಕೆ, ಅದು ಇಷ್ಟು ಒಳ್ಳೆ ಡ್ರೆಸ್ ಹಾಕೋತಿದ್ದೀಯಲ್ಲ, ನಿನಗೆ ತೆಗೆದುಕೊಟ್ಟಿದ್ದ ಅಂತ ಅಸಹ್ಯವಾಗಿ ಹೇಳ್ತಾ ಇದ್ದ. ನಾನು ಆ ವಿಡಿಯೋ ನೋಡಿದಾಗ ಬೆಚ್ಚಿಗಾದೆ. ಏನಂದರೆ ಅದರಲ್ಲಿ ಅವತ್ತು ನಾನು ಬಟ್ಟೆ ಅಂಗಡಿಯಲ್ಲಿ ಡ್ರೆಸ್ ಚೇಂಜ್ ಮಾಡಿರೋದನ್ನು ಎಲ್ಲ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದನ್ನು ಅವರು ಫೇಸ್ಬುಕ್ನಲ್ಲಿ ಹಾಕಿಬಿಟ್ಟಿದ್ದಾರೆ. ಇನ್ನೇನು ಅಂತ ಹೇಳಿ ನಾನು ಏನೇ ಹೇಳಿದ್ರು ಅದಕ್ಕೆ 100 ಕ್ವಶನ್ ಕೇಳ್ತಾಯಿದ್ರು. ಅದಕ್ಕೆ ಸುಮ್ಮನೆ ಇದ್ದೆ. ಅಮ್ಮ ಚಿಕ್ಕಮ್ಮನ ಹತ್ರ ಕಾಲು ಹಿಡಿದು ನೀವು ಹೇಗಾದರೂ ನನ್ನ ಮಗಳನ್ನ ಮದುವೆ ಮಾಡಿಸ್ಬಿಡಿ, ಇನ್ನು ಅವಳನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ, ಮತ್ತು ಅವಳ ತಂಗಿಯರು ಇದ್ದಾರೆ ಅಂತ ಹೇಳಿದಾಗ ಅವ್ರ ಮಗ ನಾನು ಇಂಥ ಹೆಣ್ಣನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ. ಆಗ ಅಪ್ಪ ಅಮ್ಮ ಇಬ್ಬರು ಹೋಗಿ ಅವ್ನ ಕಾಲು ಹಿಡ್ಕೊಂಡ್ರು ಮತ್ತು ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಆಯಿತು ಅಂತ ಒಪ್ಕೋತಾನೆ ಮತ್ತು ಸಿಂಪಲಾಗಿ ಮದುವೆ ಆಗುತ್ತೆ. ಅವನು ಇದೇ ಮಾತು ಹಿಡ್ಕೊಂಡು ಚುಚ್ಚಿ ಮಾತಾಡ್ತಿದ್ದ. ಮತ್ತು ಚಿಕ್ಕಮ್ಮನೂ ಹಾಗೆ ಹೇಳ್ತಾನೆ ಇದ್ದರು. ಮತ್ತು ನನ್ನನ್ನು ಅವ್ರ ಮನೆ ಕೆಲಸದವಳನ್ನಾಗಿ ಮಾಡಿಬಿಟ್ಟಿದ್ರು. ಮತ್ತು ಅಪ್ಪ ಅಮ್ಮನೂ ಅವ್ರ ಪರವಾಗೇ ಮಾತಾಡ್ತಾಯಿದ್ರು ಮತ್ತು ನನ್ನನ್ನು ಯಾವಾಗಲೂ ಬೈತಾಯಿದ್ರು. ಮತ್ತು ಅವತ್ತಿನಿಂದ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನೀವೇ ಹೇಳಿ ನಾನು ಏನು ಮಾಡಿದೆ ಅಂತ? ಇಂಥ ಶಿಕ್ಷೆ ಹೆಣ್ಣಿಗೆ ಆಸೆ ಆಗೋದೇ ತಪ್ಪ, ಅದನ್ನು ತೀರ್ಸ್ಕೊಳ್ಳೋಕೆ ಹೋಗಿದ್ದೇ ತಪ್ಪ ನಂದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.